ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಸಂಕಷ್ಟಹರ ಚೌತಿ ಈ ದಿನ. ಆ ಸಂಕಷ್ಟಹರ ಚೌತಿ ಅಂದರೆ ಇನ್ನು ನಾನು ಹೇಳ್ಬೇಕಾಗಿಲ್ಲ, ಎಲ್ಲ ನಿಮಗೆ ಗೊತ್ತಿರೋವಂಥದ್ದೇ. ಆದರೂ ನಮ್ಮ ಮನೆಯಲ್ಲಿ ವಿದ್ಯಾರ್ಥಿಗಳ ದಿಶೆಗಳು ಬದಲಾಗಬೇಕು. ನಮ್ಮ ಮನೆಯಲ್ಲಿ ಮಕ್ಕಳ ನಡವಳಿಕೆಗಳು ನಾವು ಅಂದುಕೊಂಡ ರೀತಿಯಲ್ಲಿ ವ್ಯಕ್ತಿಗತವಾಗಿ ಅತ್ಯಂತ ಅಭಿರುಚಿಯನ್ನು ಹೊಂದಿರುವಂಥದ್ದು. ನಡೆನುಡಿಯಲ್ಲಿ ಅವರು ಪ್ರಜ್ಞೆಯನ್ನು ಕಂಡುಕೊಳ್ಳಬೇಕು. ಅದಕ್ಕಾಗಿ ಈ ಸಂಕಷ್ಟವನ್ನು ಮಾಡುತ್ತಿದ್ದೇನೆ. ಜೊತೆಗೆ ಬಹಳ ದಿನಗಳಿಂದ ನನಗೆ ಯಾವುದೋ ಒಂದು ವ್ಯಾಧಿ ನನ್ನನ್ನು ಪೀಡಿಸ್ತಾ ಇದೆ. ಅದಕ್ಕಾಗಿ ಈ ಒಂದು ಸಂಕಷ್ಟರ ಚೌತಿಯನ್ನು ಮಾಡುತ್ತೇನೆ ಅಂತ ಹೇಳೋದು. ನಷ್ಟಗಳು, ಕಷ್ಟಗಳು, ಅತಿಯಾಗಿರುವ ಸಂಕಷ್ಟಗಳು ನಮ್ಮನ್ನು ಬಾಧಿಸ್ತಿದ್ದಾವೆ ಅಂತಂದರೆ, ಬಹುಶಃ ನಮ್ಮ ತಾತನಿಂದ ಹೇಳಿದ್ರೆ, ನಮ್ಮ ತಂದೆ ಹೇಳಿದ್ರೆ ಬದುಕು ಪೂರ್ಣವಾಗಿ ಬಡತನವೇ ಬಂದಿದೆ ಅಂತಂದರೆ, ಅಂಥವರು ಒಂದಷ್ಟು ಪರ್ವವನ್ನು ಕಂಡುಕೊಳ್ಳತಕ್ಕಂತಹದ್ದು ಅಂತಂದರೆ ಸಂಕಷ್ಟರ ಚೌತಿಗೆ ಪ್ರಧಾನವಾಗಿ ಗರಿಕೆ, ಕಡಬು, ಹಾಲು ಈ ಮೂರೂ ಪದಾರ್ಥಗಳನ್ನು ಸಂತೋಷವಾಗಿ ಎಲ್ಲಿಯಾದರೂ ಗಣಪತಿಗೆ ಸಾಯಂಕಾಲದ ವೇಳೆ ಅಭಿಷೇಕವನ್ನು ವಿಶೇಷವಾಗಿ ಮಾಡುತ್ತಿರುತ್ತಾರೆ. ಅಂತಹ ಕಡೆ ಈ ಪದಾರ್ಥಗಳನ್ನು ಕೊಡುವಂಥದ್ದು. ಜಯದ ಪ್ಲಸ್ ವಿಜಯದ ಪತಾಕೆಯನ್ನು, ಅಂದ್ರೆ ಒಂದು ಶಸ್ತ್ರಾಸ್ತ್ರವನ್ನು ನೀವು ಪಡೆದುಕೊಳ್ತೀರಿ ಅಂತ ಕೊಟ್ಟಿಟ್ಟು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅನ್ನೋ ಮಾತು ನಿಮಗೆ ಗೊತ್ತಿದೆ. ನೀವು ಇವತ್ತು ಏನು ಕೊಡ್ತೀರೋ ಅದರ 10 ಪಟ್ಟು ನೀವು ಪಡೆದುಕೊಳ್ತೀರಿ. ಅಂದರೆ ಯಾವ್ಯಾವ ರೂಪದಲ್ಲಿ? ಧನದ ರೂಪದಲ್ಲೋ, ಧಾನ್ಯದ ರೂಪದಲ್ಲೋ, ಆರೋಗ್ಯದ ರೂಪದಲ್ಲೋ, ಆಯಸ್ಸಿನ ರೂಪದಲ್ಲೋ, ಒಟ್ಟಾರೆ ಅಭಿವೃದ್ಧಿಯ ರೂಪದಲ್ಲಿಯೋ ಪಡೆದುಕೊಂಡೇ ತೀರ್ತೀರಿ ಪ್ರೀತಿಯ ಬಂಧುಗಳೇ. ಅದಕ್ಕಾಗಿ ಸಂಕಷ್ಟ ನಾಶನ ಸ್ತೋತ್ರ ಅಂತಿದೆ, ಅದನ್ನು ಈ ದಿವಸ ಓದ್ಕೊಳ್ಳೋದು. ಕೆಲವರಿಗೆ ಪಾಪ ವಯಸ್ಸಾಗಿರೋರಿಗೆ ಆಗಲ್ಲ ಅಂತಂದರೆ ಅಂಥವರೆಲ್ಲರೂ ಕೂಡ ಈ ಒಂದು ಸಂಕಷ್ಟಹರ ಚೌತಿಯಂದು ಮಹಾಗಣಪತಿಯನ್ನ ನೆನಪು ಮಾಡಿಕೊಡ್ತಕ್ಕಂಥದ್ದು. ಯಾಕೋ ತುಂಬ ಅವರ ಬದುಕೆಲ್ಲ ಕನಿಷ್ಠ ಆಗಿರುತ್ತೆ ಅಂಥವರು ಓಂ ಶ್ರೀ ಉಚ್ಚಿಷ್ಟ ಮಹಾಗಣಾಧಿಪತಯೇ ನಮಃ, ಓಂ ಶ್ರೀ ಉಚ್ಚಿಷ್ಟ ಮಹಾಗಣಾಧಿಪತಯೇ ನಮಃ ಇದನ್ನು ಹೇಳಕ್ಕಾಗಲಿಲ್ಲ ಅಂತಂದವರು ಕೂಡ ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ. ಈ ಗಣ ಸಮೂಹಕ್ಕೆಲ್ಲ ಅವನ ಅಧಿನಾಯಕ. ಅವನನ್ನು ಒಮ್ಮೆ ಸ್ಮರಣೆ ಮಾಡಿದರೆ ಇಡೀ ಬ್ರಹ್ಮಾಂಡವೇ ಅವನ ಹೊಟ್ಟೆ ಒಳಗಡೆ ಇದ್ದುಬಿಟ್ಟಿದೆ. ಅದಕ್ಕಾಗಿ ಅವನನ್ನು ಒಮ್ಮೆ ಸ್ಮರಣೆ ಮಾಡಿದರೆ ಇನ್ನು ನಾವು ಅಲ್ಲೇ ತಗಲಾಕೊಂಡಿದ್ದೀವಿ. ಅದಕ್ಕಾಗಿ ಅವನು ನೋಡ್ಕೊಳ್ತಾನೆ, ಅವನಿಗೆ ಬಿಟ್ಬಿಡೋಣ ಅನ್ನೋ ಒಂದು ಅರ್ಥದಲ್ಲಿ ನಿಮಗೆ ಸಾಧ್ಯ. ಆದರೆ ಗಣಪತಿ ಅಥರ್ವ ಶೀರ್ಷವನ್ನು ಓದುವಂಥದ್ದು, ಅದಕ್ಕೆ ಒಂದು ಸಲ ನೀವೇನಾದರೂ ಅರ್ಥವನ್ನು ತಿಳ್ಕೊಂಡ್ಬಿಡ್ತೀರ ಅಂತಂದ್ರೆ ಇನ್ನೇನು ಯಾವುದೇವ್ರನ್ನು ಪೂಜಿಸಲ್ಲ. ಅಷ್ಟೊಂದು ಅದ್ಭುತವಾಗಿರತಕ್ಕಂತಹ ಗಣಪತಿ ಅಥರ್ವ ಶೀರ್ಷವನ್ನ ಕೇಳುವಂಥದ್ದು. ಓದ್ಲಿಕ್ಕೆ ನಿಮಗೆ ಹಾಗಲ್ಲ, ಕೇಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಮಾಡಿಕೊಳ್ಳಿ. ಶುಭಂ ಭೂಯಾತ್. ಒಳಿತಾಗ್ಲಿ.